ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮೋದಿಜಿಯವರು ಇಲ್ಲಿ ಬೆಳಗಾವಿ ಬಂದು ಇಲ್ಲಿ ಪಬ್ಲಿಕ್ ರ್ಯಾಲಿ ಅಡ್ರೆಸ್ ಮಾಡಿದ್ರು. ಅದರಿಂದ ನಮ್ಮ ಇಲೆಕ್ಷನ್ ಗೆಲ್ಲಿಕ್ಕೆ ಅನುಕೂಲ ಆಯಿತು. ಅದಕ್ಕೆ ಅವ್ರಿಗೊಂದು ಅಭಿನಂದನೆ ಹೇಳೋ ಸಲುವಾಗಿ ಒಂದು ಟೈಮ್ ಕೇಳಿದ್ದೆ ನಾನು. ನೀನೇ ಕೊಟ್ಟರು ಟೈಮು. ಬೆಳಿಗ್ಗೆ ಹೋಗಿದ್ದೆ ನಾನು. ಹೋಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಗೌರವ ಕೊಟ್ಟು ಥ್ಯಾಂಕ್ಸ್ ಹೇಳಿ ಬಂದೆ. ಮತ್ತು ಅವರ ಆಶೀರ್ವಾದ ಮತ್ತು ಮಾರ್ಗದರ್ಶನ ಯಾವಾಗಲೂ ಇರಬೇಕು. ನೀವು ಬೆಳಗಾವಿ ಬಂದು ಹೋಗಿದ್ದರಿಂದ ಭಾಳಷ್ಟು ಅನುಕೂಲ ಆಯಿತು. ಜನರಲ್ಲಿ BJP ಬಗ್ಗೆ ಒಂದು ಜಗದೀಶ್ ಶೆಟ್ಟರ್ಗೆ ಆರಿಸಿ ತರಬೇಕು ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಯಿತು. ಒಳ್ಳೆಯದಾಗಿದೆ ಅನ್ನೋದು ಅದಕ್ಕೆ ಅವರಿಗೆ ಒಂದು ವಿಶ್ ಮಾಡಲಿಕ್ಕೆ ನೀನು ಹೋಗಿದ್ದೆ. ಮತ್ತು ಇಲ್ಲಿ ಏನೊಂದು ಬೇಡಿಕೆಗಳದಾವ. ಈಗ ಯಲ್ಲಮ್ಮ ಗುಡ್ಡಕ್ಕೆ, ರೇಣುಕಾ ಯಲ್ಲಮ್ಮ ಗುಡ್ಡಕ್ಕೆ 100 ಕೋಟಿ ನಿಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಬಿಡುಗಡೆ ಮಾಡಿದ, ಅದಕ್ಕೂ ಅಭಿನಂದನೆ ಸಲ್ಲಿಸಿದೆ. ಮತ್ತು ಅಲ್ಲೇ ಶಬರಿ ಕೊಳ್ಳ ಅಂತ ಇದೆ, ಅದು ಡೆವಲಪ್ಮೆಂಟ್ ಮಾಡುವಂಥದ್ದು ಅವಶ್ಯಕತೆ ಇದೆ ಅನ್ನುವಂಥದ್ದು ಹೇಳಿದೆ. ಆಮೇಲೆ ವಂದೇ ಭಾರತದ್ದು ಅದು ರೈಲ್ವೆ ಇಲಾಖೆ, ರೈಲ್ವೆ ಮಿನಿಸ್ಟ್ರಿಗೆ ಭಾಳಷ್ಟು ಸಲ ರಿಕ್ವೆಸ್ಟ್ ಮಾಡಿದ್ದೀನಿ. ಬೇರೆ ಬೇರೆ ಕಾಣಿಸುವಾಗಿ ಅದು ಹೆಲ್ಡಪ್ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನೀವೇ ಸ್ವಲ್ಪ ಇಂಟರ್ವ್ಯೂನ್ ಆಗಬೇಕಿದ್ದಾಗೆ ಸುಮ್ಮನೆ ಟೆಕ್ನಿಕಲ್ ರೀಸನ್ಸ್ ಅಂತೇಳಿ ಹಾಗೆ ಮುಂದೆ ಹಾಕ್ಕೊಂಡು ಕೊಟ್ಟಿದ್ದಾರೆ. ಹಿಂದೆಲ್ಲ 2023 ಅದು ಕ್ಲಿಯರ್ ಆಗಿತ್ತು ರೈಲ್ವೆ ಬೋರ್ಡ್ನಿಂದ. ಹಾಗಿದ್ದಾಗೂ ಅದನ್ನು ಇಲ್ಲಿವರೆಗೆ ಎಕ್ಸ್ಟೆನ್ಷನ್ ಮಾಡ್ತಾ ಇಲ್ಲ. ಅದಕ್ಕೆ ನೀವೇ ಇಂಟರ್ವ್ಯೂನ್ ಆಗಿ ಬೆಳಗಾವಿ ಅಭಿವೃದ್ಧಿ ದೃಷ್ಟಿಯಿಂದ ಈ ಭಾಗದ ಜನರ ಸಲುವಾಗಿ ಅದು ಮಾಡೋದು ಅವಶ್ಯಕತೆ ಇದೆ. ಅದಕ್ಕನ್ನು ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ನೀವೇ ಇನ್ಸ್ಟ್ರಕ್ಷನ್ ಕೊಡಿ ಅಂತ ಹೇಳಿ ಅವ್ರಿಗೆ ಒಂದು ರಿಟರ್ನ್ ಅವ್ರನ್ನ ಬಂದಿದ್ದೂ ಕೊಟ್ಟಿದ್ದೀನಿ, ಲಿಖಿತವಾಗಿ ಮನವಿನೂ ಕೊಟ್ಟಿದ್ದೇನೆ. ಇವತ್ತು CT ರವಿ ಅವ್ರನ್ನ ಒಂದು ಟಾರ್ಗೆಟ್ ಇಟ್ಟು ಇವತ್ತು ಅವ್ರನ್ನ ಮುಗಿಸ್ಬೇಕು ಅನ್ನುವಂಥ ಒಂದು ಹುನ್ನಾರ ನಡೀತಾ ಇದೆ, ಒಂದು ಷಡ್ಯಂತ್ರ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಏನೊಂದು ಹಿಂದುತ್ವ ಬಗ್ಗೆ ಹೋರಾಟ ಮಾಡುವಂಥ ವ್ಯಕ್ತಿ CT ರವಿ. ಮತ್ತು ಇಲ್ಲಿ ವಿಧಾನಸಭೆಯಲ್ಲಿ ಮಾತನಾಡುವಂಥ ವಿಚಾರಗಳ ಬಗ್ಗೆ ಅವರು ಡಿನೈ ಮಾಡಿದಾಗೂ ಸಹಿತ ಒಂದು ಎನ್ಕ್ವೈರಿ ಅಂತ ಮಾಡಿದ್ದಾರೆ. ಎನ್ಕ್ವೈರಿ ಮಾಡಲಿಲ್ಲ. ಹೀಗಾಗಿ ಇಲ್ಲಿ ಸಭಾಪತಿಗಳು ಮತ್ತು ಸ್ಪೀಕರ್ ಅವರು ಕಮಾಂಡ್ ಇಲ್ಲಿ ವಿಧಾನಮಂಡಲ ನಡೆದಾಗ ಯಾರೋ ಒಬ್ಬರು ಶಾಸಕರನ್ನ ನೀವು ಅರೆಸ್ಟ್ ಮಾಡಲಿಕ್ಕೆ ಬರೋದಿಲ್ಲ, ಅವ್ರು ಒಪ್ಪಿಗಿಲ್ದೇ ಅದನ್ನು ಅರೆಸ್ಟ್ ಮಾಡಿದ್ವಿ, ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡಿದ್ವಿ. ಮುಂದೆ ಹೈಕೋರ್ಟ್ನವ್ರು ಅದಕ್ಕೆ ಕಾನೂನು ಬಾಹಿರ ಅಂತ ಹೇಳಿ ಅದನ್ನು ಅವ್ರು ಬಿಡುಗಡೆ ಮಾಡಲಿಕ್ಕೆ ಇಮಿಡಿಯೇಟ್ಲಿ ಆರ್ಡರ್ ಮಾಡಿದರು. ಇಷ್ಟಾದರೂ ನೀವು ಬುದ್ಧಿ ಬರಲಿಲ್ಲ, ರಾಜ್ಯ ಸರ್ಕಾರಕ್ಕೆ ಬುದ್ಧಿ ಬರಲಿಲ್ಲ, ಸಂಬಂಧಪಟ್ಟಂಥ ಸಚಿವರಿಗೂ ಬುದ್ಧಿ ಬರಲಿಲ್ಲ. ಇನ್ನೂ ಅದನ್ನು ಅವ್ರು ಮುಗಿಸ್ಬೇಕನ್ನುವಂಥ ಒಂದು ಷಡ್ಯಂತ್ರ ನಡೀತಾ ಇದೆ. ಇವತ್ತು ಇದು ಈ ರೀತಿ ಓಪನ್ ಆಗಿ ಒಬ್ಬರು ಲೆಟರ್ ಬರೀತಾರಂತಂದರೆ ಥ್ರೆಟ್ ಕೊಟ್ಟು ಇಲ್ಲೇ ಫೋನ್ ಮಾಡಿ ಹೇಳೋದು ಬೇರೆ, ಅದು ಒಂದು ಓಪನ್ ಆಗಿ ಲೆಟರ್ ಬರ್ತದೆ ಅಂದರೆ ಇವತ್ತು ರಾಜ್ಯದಲ್ಲಿ ಯಾವ ರೀತಿ ಅರಾಜಕತೆ ಇದೆಯೋ ನೀವು ಅರ್ಥ ಮಾಡ್ಕೊಳ್ಳಿ. ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಭಾಳ ಕೊಲ್ಯಾಪ್ಸ್ ಆಗಿದೆ ಕರ್ನಾಟಕದಲ್ಲಿ. माझं नाव बसवराज वस्त्रद. आमच्या वडिलांचे नाव आडवय्या वस्त्रद. आम्ही तिळगुळ करतो. एक 50 वर्ष झाले. आम्ही आता मी कराले आता 17 वर्ष झाले. त्याच्या अगोदर वडील करत होते. त्यांनी आजारी पडल्यानंतर आता मी करायला लागलो. आता सफाईशिवाय आम्ही काही करत नाही. सगळं साफसफाई करून ते एकदम व्हाईटनेस मेंटेन करून सगळं माल एकदम गिराकला असं बघितलं की घ्यायला पाहिजे ह्या पद्धतीनं आम्ही करून देतो. आम्ही कमीत कमी आमच्या वडिलापासून म्हणजे 50 वर्ष झाले. तर ते पूर्वीचेच आहेत साहेब. ते पूर्वीचे कस्टमर जे आहे त्यांनी एवढा दिवस आम्ही मजुरीवर करत होतो. ह्या वर्षीपासून आम्ही स्वतःहून चालू केलं आहे. आम्ही 4 माणसं आहेत. में दिस सवाल ये तो आना ही है आज, कोई ना कोई मुझे पूछेगा इस सवाल. So I'll tell you, I have a very
I have huge respect for Mr. Narayan Murthy and others, so let me not get this wrong. Of course. But I have to say something. I think this debate is in the wrong direction. Because this debate is about the quantity of work. My point is, we have to focus on the quality of work, not on the quantity of work. So it's not about 40 hours, it's not about 70 hours, it's not about 90 hours. What output are you doing even if it's 10 hours? You can change the world in 10 hours. I have always believed that you have to have leaders and people in your company who make wise decisions, wise choices. So the question is, which kind of mind makes the right choices and right decisions? And I think a mind that is exposed to holistic thinking, that is open to inputs from around the world, that's why I'm such a votary of liberal arts. I think even if you're an engineer, even if you're an MBA, you must study art, you must study culture. The MC was very kind that we support art and culture. Why? Why am I making shareholders pay for that? Because I think you make better decisions when you have a whole brain. When you are informed about arts, culture, that's when you'll make a good decision. If you're not spending time at home, if you're not spending time with friends, if you're not reading, if you don't have time to reflect, how will you bring the right inputs into making a decision? Let's take our business. You make a car. We have to decide what a customer wants in a car. If we are only in the office all the time, we are not with our families, we are not with other families, how are we going to understand what people want to buy? What kind of car do they want to sit in? So that is why I'm a big votary. I'm not going to say you need to work so many hours or that. I don't want it to be about quantity. Ask me what's the quality of my work. Don't ask me how many hours I work. I often ask this question, then I'm asked about, do you have a office that manages it? If anyone's read my tweets, if you think my office can write like that, then I've got a fabulous team who lives inside my head. I don't know why people even ask that. So then you say, how much time do you have? And every time I'll get in my timeline, sab aap faltu ko nahi kar kaam karo, aap Twitter pe kyun hai? This kind of thing keeps coming up. I want to tell people and I've been asked this, I'm on X, on social media, not because I'm lonely. My wife is wonderful. I love staring at her. I spend more time. So I'm not here to make friends. I'm here because people don't understand. It is an amazing business tool. How in one platform I get feedback from 11 million people. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅಂತ ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.